ಎಮೋಷನಲಿ ಡೌನ್ ಆಗಿದ್ರಿ ಶಿವಣ್ಣ ನೀವು? ಅದು ಹೋಗ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನು ಕೂಡ ಆಯ್ತೋ ನನಗೆ ಗೊತ್ತಿಲ್ಲ. ಬಂದಾಗ ಕೆಲವು ಕಡೆ ನಾನು ನಿಮ್ಗೆ ಗಮನಿಸಿದೆ, ಒಂದು ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇತ್ತು ನಿಮಗೆ. ನನಗದು ಗೊತ್ತಿಲ್ಲ ಯಾವ ಥರ ಅದೇನು ಸ್ಟೇಟ್ ಆಫ್ ಮೈಂಡ್ ನೀವೇ ಹೇಳಿ. ಯಾಕಂದ್ರೆ ನೋಡಿ, ನಾನು ಯಾರು ಅವ್ರಿಗೆ ಫೇವ್ರೆಟ್ ಆಕ್ಟರ್ ಅಷ್ಟೇ, ಫೇವ್ರೆಟ್ ಇದು ನಮ್ಮ ಗುರು ಅಂತ ಹೇಳ್ತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ಏನಿದೆ ನಮ್ಗೆ ಅಷ್ಟೊಂದು ಲವ್ವಾ, ಪ್ರೊಡ್ಯೂಸರ್ಗೆ ಆಗಲಿ, ಡೈರೆಕ್ಟರ್ಗೆ ಆಗಲಿ, ಕೋ ಆರ್ಟಿಸ್ಟ್ಗೆ ಆಗಲಿ, ಎಲ್ಲರೂ ಇವಾಗ ನಾವು ಡಿ ಕೆ ಡಿ ಮಾಡ್ಬೇಕಾದ್ರೆ ಅನುಶ್ರೀ ಅವರಾಗಲಿ, ರಕ್ಷಿತಾ, ಚಿನ್ನಿ ಪ್ರಕಾಶ್, ಇವರು ವಿಜಯ ರಾಘವೇಂದ್ರ, ಅರ್ಜುನ್ ಜನ್ಯ ಈ ಕಡೆ, ದೆನ್ ಅಲ್ಲಿ ಕಂಟೆಸ್ಟೆಂಟ್, ದೇ ನ್ಯೂ ಬಟ್ ದೇ ಯೂಸ್ ಟು ಫೀಲ್, ದೇ ಯೂಸ್ ಟು ಕ್ರೈ ಬಟ್ ನೆವರ್ ಇನ್ ಫ್ರಂಟ್ ಆಫ್ ಮೀ. ಇವರೆಲ್ಲ ಯಾರು ನನಗೆ? ಇಷ್ಟೆಲ್ಲ ಲವ್ ಹೆಂಗ್ ಬರುತ್ತೆ? ಆಮೇಲೆ ನನಗೆ ಹೋಗ್ಬೇಕಾದ್ರೆ ನಮ್ಗೂ ಭಯ, ಹೋಗ್ಬೇಕಾದ್ರೆ ಯಾಕತ್ತೆ ಅಂದ್ರೆ ಫ್ಯಾಮಿಲಿ ಸೆಂಟಿಮೆಂಟ್. ಫ್ಯಾಮಿಲಿ ನನ್ನ ದೊಡ್ಡ ಮಗಳಿದ್ದಾಳೆ, ಮೈ ಸನ್ ಇನ್ ಲಾ ಇಸ್ ದೇರ್. ಮನೇಲಿ ಎಲ್ಲ ವರ್ಕ್ ಮಾಡೋರೆಲ್ಲ ಅವರೆಲ್ಲ ನನ್ನ ಚೆನ್ನಾಗಿ ನೋಡ್ಕೊಂಡವ್ರು. ಎಲ್ಲರೂ ನೋಡ್ತೀನಿ, ಎಲ್ಲರೂ ನೋಡಿದ್ರು ಅಳು ಬರುತ್ತೆ. ಆ ಮಗು ನೋಡಿದ್ರೆ ಅಳು ಬರುತ್ತೆ. ಅಭಿಮಾನಿಗಳು ಅಳು ಬರುತ್ತೆ. ಯಾಕೆ ಜರ್ನಲಿಸ್ಟ್ ಕೆಲವರು ದೇ ಸ್ಟಾರ್ಟೆಡ್ ಕ್ರೈಯಿಂಗ್. ನಮ್ಗೆ ಏನ್ ಪುಣ್ಯ ಕಟ್ಕೊಂಬಂದಿದ್ದೆ ನಾನು? ವಾಟ್ ಇಸ್ ದಿಸ್? ಇಸ್ ಇಟ್ ಪಾಸಿಬಲ್? ಈ ಒಂದು ಅಫೆಕ್ಷನ್ ಪಾಸಿಬಲ್? ಇಸ್ ಇಟ್ ಪಾಸಿಬಲ್? ವೈ ಫಾರ್ ವಾಟ್ ಫಾರ್? ಬಟ್ ಇಟ್ಸ್ ನಾಟ್ ನ್ಯೂ ಶಿವಣ್ಣ. ಹೊಸದಾಗಿ ಏನು ಅವತ್ತು ಶಿವಣ್ಣ ಮೇಲೆ ಉಂಟಾದ ಪ್ರೀತಿ ಇಲ್ಲ, ಪ್ರೀತಿ ಅದೇ ಹೇಳೋದು. 4 ಡಿಕೇಡ್ಸ್ ಇಂದ ಇದೆ ಶಿವಣ್ಣ ಅವ್ರ ಮೇಲೆ ಪ್ರೀತಿ. ಅಲ್ಟಿಮೇಟ್ಲಿ ಟು ಗೋ ಟು ದ ಏನಂತೀವಿ ಪೀಕ್ ಇದೆಯಲ್ಲ, ಅದು ಟಚ್ಡ್ ಮೀ ವೆರಿ ಮಚ್. ಓಕೆ, ಸಪೋಸ್ ನಾನು ಹೋಗಿ ವಾಪಸ್ ಬರ್ದೇವೆ, ಇದನ್ನೆಲ್ಲ ನೋಡೋಕ್ಕಾಗಲ್ವಲ್ಲ ದೇವ್ರೆ, ನಾನು ಏನು ಮಾಡಲಿ ಅನ್ನೋದೊಂದು ಫೀಲಿಂಗ್. ಹೋಗ್ಬೇಕಾದ್ರೆ ಹಂಗೆ ಹೋಯ್ತು. ಬಟ್ ಅದೇನೋ ಬರ್ಬೇಕಾದ್ರೂ ಈವನ್ ಆಫ್ಟರ್ ದ ಸರ್ಜರಿ ಆದ್ಮೇಲೆ ಒಬ್ರು ವಾಯ್ಸ್ ಕೇಳಿದ್ರೆ ಅಳ್ತಿದೆ. ICU ಟೀಯರ್ಸ್, ನಂಗೆ ನನಗೆ ವಾಯ್ಸ್ ಚೋಕ್ ಆಗ್ಬಿಡ್ತಿತ್ತು. ಹಂಗೆ ತಡ್ಕೊಂಡು ಹಂಗೆ ಹೋಗ್ಬಿಡ್ತಿದ್ದೆ. ಫಾರ್ ವಾಟ್ ಐ ಡೋಂಟ್ ನೋ. ಯಾವ ಥರ ಫೀಲಿಂಗ್ ಅಪ್ಪ ದೇವ್ರೆ ಇದು? ನೆನ್ಸ್ಕೊಂಡ್ರೆ ಒಂಥರ ಇಟ್ ಯೂಸ್ ಟು ಬಿ ವೆರಿ ಟಚಿಂಗ್ ಇದೆ, ಒಂದು ಲವ್ ಇದೆ, ಒಂದು ಪ್ಯಾಷನ್ ಇದೆ. ಆ ವಾಯ್ಸಸ್ ಆಗಲಿ ಇಷ್ಟು ಕೇರಿಂಗ್ ಇದೆ. ಎಲ್ಲೂ ಡ್ರಾಮಾ ಅಂತ ಅನ್ಸಲ್ಲ ಯಾರ್ದು. ಏನೋ ಒಂಥರ ಒಂದು ಎಮೋಷನಲ್ ಫೀಲಿಂಗ್ ಅದು ಬಿಡಿ. ಇದು ನಮ್ಗೆ ಗೊತ್ತಿರೋರು ನಮ್ಮ ಫಿಲ್ಮ್ ಇಂಡಸ್ಟ್ರಿ. ಅಪಾರ್ಟ್ ಫ್ರಮ್ ದಟ್ ಅಲ್ಲಿ ಡಾಕ್ಟರ್ ಮುರುಗೇಶನ್ ಅವ್ರಿಗೆ 25 ಆಪರೇಷನ್ ಮಾಡ್ತಾರೆ ಪರ್ ಮಂತ್. ಅವ್ರ ಜೊತೆ ಒಂದು ಎಮೋಷನ್ ಅಟ್ಯಾಚ್ ಮಾಡಿ ಅವ್ರು ಹೆಂಗಂದ್ರೆ ಅವ್ರು ಈ ವಾಸ್ ವೆರಿ ಸ್ಟ್ರಾಂಗ್, ಯೂಸ್ ಟು ಎನ್ಕರೇಜ್ ಔಟ್ ಇಡೀ ಟೀಮು. ಅಲ್ಲಿ ನರ್ಸಸ್ ಇರ್ಬೋದು, ಅವರೆಲ್ಲ ನೋಡ್ಕೊಂಡಿದ್ ನಮ್ಗೆ ಒಂಥರ ಅಸಹ್ಯ ಆಗೋದು. ಅಯ್ಯೋ ಅವ್ರು ಬಂದು ಇಲ್ಲ ಬೇಡ, I'll go ವಾಶ್ರೂಮ್ ಹೋಗ್ಬೇಕಾದ್ರೆ ನೋ I'll go and come. ಬಟ್ ನೋ, ದೇ ಯೂಸ್ ಡ್ಯೂಟೀಸ್ ಅಂತ. ಇಲ್ಲ ನಾ ಏನೋ ಇದ್ರೆ I'll call. ನಮ್ಗೆ ಬೇಜಾರಾಗೋದು ಅಂದ್ರೆ ಇಂಥ ಇದೆಲ್ಲ ಉಂಟಾ ಲೈಫ್ಲಿ? ಅಂದ್ರೆ ಎಲ್ಲಿ ಯಾರು ಅವ್ರು ನನಗೆ? ನನ್ನ ಮಕ್ಕಳ, ಇಲ್ಲ ನನ್ನ ಸಿಸ್ಟರ್ಸಾ, ಇಲ್ಲ ನನ್ನ ಆಂಟೀಸಾ, ಯಾರಂತ ಗೊತ್ತಿಲ್ಲ. ವೇರ್ ದಿಸ್ ಲವ್ ಕಮ್ಸ್, ಎಲ್ಲಿಲ್ಲ ಹೋಗುತ್ತೆ. ಆ ಡಾಕ್ಟ್ರು ಅಷ್ಟೇ. ಟ್ವೈಸ್ ಐ ವೆಂಟ್ ಟು ದರ್ ಹೌಸ್ ಫಾರ್ ಡಿನ್ನರ್. ಕರ್ಕೊಂಡು ಹೋಗಿದ್ರು, ಚೆನ್ನಾಗಿ ಮಾತಾಡಿದ್ರು ಜಾಲಿಯಾಗಿ. ಅವ್ರ ಮನೆಯವರು ದೇ ಯೂಸ್ ಟು ಕಮ್ ಅಂಡ್ ಪಿಕ್ ಮಿ ಅಪ್ ಅಂತ ಹೇಳಿದ್ರು. ಎನಿ ಟೈಮ್ ಕಾರ್ ಬೇಕಾದ್ರೆ ಶಿವಣ್ಣ ಹೇಳಿ ಇಲ್ಲೇ ಇರುತ್ತೆ. ನಮ್ಮ ಮನೆ ಹಾಸ್ಪಿಟಲ್ಗೆ ಹತ್ರ, ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲೇ ಹೋಟೆಲ್. ಅಂಡ್ ಅವರು ಹೇಳಿದ್ರು, ಹೌ ಮೆನಿ ಕನ್ನಡಿಗರ್ಸ್ ಯೂಸ್ ಟು ಕಮ್ ಅಂಡ್ ಆಸ್ಕ್ ಹಾಸ್ಪಿಟಲ್. ನಾವೇ ಅವಾಯ್ಡ್ ಮಾಡ್ತಿದ್ದೆ ಪ್ರೋಟೋಕಾಲ್ಗೋಸ್ಕರ. ಇಲ್ಲ ಶಿವಣ್ಣ, ದೇ ವಾಂಟ್ ಫಂಕ್ಷನ್ ಫ್ರಮ್ ಯು. ನಾನು ಒಪ್ಕೊಂಡಿದ್ದೀನಿ, ನೀವು ಹೋಗ್ಬೇಕಾ ಫಂಕ್ಷನ್ಗೆ. ಈ ಮುಗಿದ ಮೇಲೆ 15th ಮುಗಿದ ಮೇಲೆ January 15th ಎಲ್ಲ ಟ್ಯೂಬ್ ತೆಗಿತೀವಿ. ಹೇಳಿದೆ, ಇಫ್ ಈಸ್ ಫೈನ್ ಐ ಗೆಟ್ ಹಿಮ್ ಅಂತ ಹೇಳಿದ್ದೀನಿ, ನೀವು ಒಪ್ಕೊಂಬಿಡಿ. ಆ ಡಾಕ್ಟ್ರಿಂದ ಒಪ್ಕೊಂಡೆ ನಾ ಫಂಕ್ಷನ್. ಯಾಕಂದ್ರೆ ಹೋಗೋಕ್ಕಾಗುತ್ತೆ ನಂಗೆ ಗೊತ್ತಿಲ್ಲ, ಎಷ್ಟು ಆ್ಯಡ್ ಆಗುತ್ತೆ ಗೊತ್ತಿಲ್ಲ. ಬಟ್ ಡಾಕ್ಟರ್ ಸೆಡ್ ನೋ, ಐ ವಿಲ್ ಗಿವ್ ಯು ಗ್ಯಾರಂಟಿ. ಗೀತಕ ನೀವು ಹೆಚ್ಚು ಮಾಡ್ಕೊಂಡ್ರೆ ಶಿವಣ್ಣ, ನಿಮ್ದು ಓಕೆ. ಗೀತಕ ಯಾಕೆ? ಅವ್ರು ಫಸ್ಟ್ ಆಲ್ರೆಡಿ ನನಗೆ ಇದು ಬ್ರೈನ್ ಅನ್ರಿಸಮ್ ಇತ್ತು, ಅವಾಗಲೇ ಮಾಡಿದ್ರು ಒಂದ್ಸತಿ. ಹೋಗ್ಬಿಟ್ಟು ಬಂದ್ಮೇಲೆ ಮಾಡಿಸ್ಕೊಂಡ್ರು. ಅದಾದ್ಮೇಲೆ ನನ್ನ ದೊಡ್ಡ ಮಗಳಿಗೆ ಒಂದ್ಸತಿ, ಐ ಥಿಂಕ್ ಬಿಫೋರ್ ಕರೋನಾ, ಓಕೆ, ಆಫ್ಟರ್ ಮೈ ಶೋಲ್ಡರ್ ಸರ್ಜರಿ ಮಾಡ್ಕೊಂಡು ಬಂದ್ಮೇಲೆ ನೆಕ್ಸ್ಟ್ ವೀಕ್ ಎಕ್ಸಾಮ್ ಮುಗಿತೋಳ್ವಿ. ಅದು ಶಿ ವಾಸ್ ಡೂಯಿಂಗ್ MS ಮಾಡಿ ಇನ್ನೊಂದು ಮಾಸ್ಟರ್ ಡಿಗ್ರಿ ಮಾಡಿದ್ರು. ಇದು ಅದು ಮಾಡಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ
ಎಕ್ಸಾಮ್ ಮುಗಿದು ನೆಕ್ಸ್ಟ್ ಡೇ ಶಿ ವೆಂಟ್ ಟು ಕಮ್ ಲೋ ಶುಗರ್ಸ್ ಆಗಿ ಅವ್ರದ್ದೊಂದು ಪ್ರಾಬ್ಲಮ್ ಆಯ್ತು, ಅವಾಗ ಒಂದ್ಸತಿ ಮಾಡಿಸ್ತೀನಿ. ಅದಾದ್ಮೇಲೆ ಇವಾಗ ನಾನೇ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಅವಾಗ ಇಲ್ಲ ನಾನು ಅನ್ಕೊಂಡಿದ್ದೆ ರೀ, ನಿಮ್ಮ ಜೊತೆ ನಾನು ಕೊಟ್ಬಿಡ್ತೀನಿ. ಸರಿ, ಅದು ದಟ್ ಶಿ ಈಸ್ ಮೋರ್ ಲೈಕ್ ಐ ಥಿಂಕ್ ದೇವತೆನೇ ಅವರು, ಮದರ್, ಫ್ರೆಂಡು, ವೈಫು, ಎವ್ರಿಥಿಂಗ್ ಶಿ ಹಸ್ ಲುಕ್ಡ್ ಆಫ್ಟರ್. ಇದಕ್ಕೆ ಮೇಲೆ ನೀನೇನು ಹೇಳ್ಬೇಕಾಗಿಲ್ಲ. ಬೀನ್ ಅ ಹಸ್ಬೆಂಡ್, ಬೀನ್ ಅ ಫ್ರೆಂಡ್, ಬೀನ್ ಅ ಹೀರೋ ಫಾರ್ ಪ್ರೊಡಕ್ಷನ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಶೀಸ್ ಬೀನ್, ಏನಕ್ಕೆ ಅಮ್ಮಂದು ಅಪ್ಪಾಜಿದು ಏನು ಆಸೆ ಅನ್ನೋದಿಲ್ಲ, ಅವ್ರಿಗೆ ಬರ್ಬೇಕಂದ್ರೆ ನೆನ್ಸ್ಕೊಂಡು ನೋಡಿ, ದೇವ್ರು ಏನು ಆಶೀರ್ವಾದ ಮಾಡಿರ್ಬೇಕು ಆಕೆಗೆ, ಶಕ್ತಿಧಾಮನ ಭಟ್. ಇವತ್ತು ಅವರು ಶೀಸ್ ಲುಕ್ಸ್ ಆಫ್ಟರ್ ದಟ್ ಫ್ರಮ್ ಆಲ್ಮೋಸ್ಟ್ ಫ್ರಮ್ 2017. ಅಮ್ಮ ಹೋದ್ಮೇಲಿಂದ ಅವರೇ ನೋಡ್ಕೋತಾರೆ. ಎವ್ರಿಥಿಂಗ್ ಶಿ ಲುಕ್ಸ್ ಆಫ್ಟರ್. ಶಿ ಗೋಸ್ ಟು ಮೈಸೂರು ಎವ್ರಿ ಟೈಮ್. ಅಂಡ್ ಬೇಕಿಂಗ್, ನಮ್ಮ ಮಕ್ಕಳಿಗೆ ಬೇಕಿಂಗ್ ಹೇಳ್ಕೊಡೋದು, ಒಳ್ಳೆ ಬೇಕರ್ ಅವರು. ಶಿ ಟೀಚಸ್ ದೆಮ್. ಅವ್ರಿಗೊಂದು ಒಳ್ಳೆ ದಾರಿ ಆಗ್ಬೇಕನ್ನೋದು ಒಂದು ಇದಕ್ಕೆ ಒಂದು ಪ್ರಾಡಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏಂಜಲ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಗುಡ್. ಸೊ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಒಂದು 2 months ಅಪ್ಪಾಜಿ ಬರ್ತ್ಡೇ ಆದ್ಮೇಲೆ ವಿ ಆರ್ ಗೋಯಿಂಗ್ ಟು, ಯಾಕಂದ್ರೆ ಅವ್ರದ್ದು ಒಂದು ಸರ್ಜರಿ ಇತ್ತು ಇವಾಗ. ಓಕೆ. ಇವನ್ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್, ಸೊ ಸರ್ಜರಿ ಮಾಡಿ ಇವಾಗ ಶಿ ಈಸ್ ಕಮ್ ಔಟ್ ಆಫ್ ಇಟ್. ಇನ್ನೊಂದು 15 days ಆದ್ಮೇಲೆ ಶಿ ಬಿ ಫೈನ್. ಒಳ್ಳೆದಾಗಲಿ. ಅಂದ್ರೆ ಸೊ ಆ ಥರ ಒಂದು ಕಮಿಟ್ಮೆಂಟ್ ಅವ್ರಿಗೂ, ಪ್ರೊಡಕ್ಷನ್ ಸೈಡ್. ಆಮೇಲೆ ಪ್ರೊಡಕ್ಷನ್ ಸೈಡ್ಲಿ ಬೇರೆಯವ್ರಿಗೂ ಪಿಕ್ಚರ್ ಮಾಡ್ಬೇಕು ಅನ್ನೋದು ಆಸೆ. ಸೊ ಮಗಳು ಬೇರೆ ಶ್ರೀಮುತ್ತಿಂದ ಅವರು ಬೇರೆ ಹೊಸಬ್ರಿಗೆ ಪಿಕ್ಚರ್ ಮಾಡ್ತಾ ಇದ್ದಾರೆ. ಅಂಡ್ ಇವಾಗ ಗೀತಾ ಪಿಕ್ಚರ್ಸ್ ನಮ್ದು 2 ಪಿಕ್ಚರ್ ಆಯ್ತು, ವೇದ ಆಮೇಲೆ ಭಾರತಿ ರಣಗಲ್. ಇವಾಗ A for ಆನಂದ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಜೊತೆ ನನ್ನ ತಂಗಿ ಮಗದ್ದು ಒಂದು ಸ್ಟಾರ್ಟ್ ಮಾಡಿದ್ವಿ, ದಿರಿಯಿಂದ ಒಂದು ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ನು ಇದ್ರಲ್ಲೂ ಬೇರೆ ಬೇರೆ ಹೀರೋಗಳ ಜೊತೆ ಶಿ ಗೋ ಆನ್. ಸೊ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಒಂದು 2 months ಅಪ್ಪಾಜಿ ಬರ್ತ್ಡೇ ಆದ್ಮೇಲೆ ವಿ ಆರ್ ಗೋಯಿಂಗ್ ಟು, ಯಾಕಂದ್ರೆ ಅವ್ರದ್ದು ಒಂದು ಸರ್ಜರಿ ಇತ್ತು ಇವಾಗ. ಇವನ್ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್, ಸೊ ಸರ್ಜರಿ ಮಾಡಿ ಇವಾಗ ಶಿ ಈಸ್ ಕಮ್ ಔಟ್ ಆಫ್ ಇಟ್. ಇನ್ನೊಂದು 15 days ಆದ್ಮೇಲೆ ಶಿ ಬಿ ಫೈನ್. ಒಳ್ಳೆದಾಗಲಿ. ಅಂದ್ರೆ ಸೊ ಆ ಥರ ಒಂದು ಕಮಿಟ್ಮೆಂಟ್ ಅವ್ರಿಗೂ, ಪ್ರೊಡಕ್ಷನ್ ಸೈಡ್. ಆಮೇಲೆ ಪ್ರೊಡಕ್ಷನ್ ಸೈಡ್ಲಿ ಬೇರೆಯವ್ರಿಗೂ ಪಿಕ್ಚರ್ ಮಾಡ್ಬೇಕು ಅನ್ನೋದು ಆಸೆ. ಸೊ ಮಗಳು ಬೇರೆ ಶ್ರೀಮುತ್ತಿಂದ ಅವರು ಬೇರೆ ಹೊಸಬ್ರಿಗೆ ಪಿಕ್ಚರ್ ಮಾಡ್ತಾ ಇದ್ದಾರೆ. ಅಂಡ್ ಇವಾಗ ಗೀತಾ ಪಿಕ್ಚರ್ಸ್ ನಮ್ದು 2 ಪಿಕ್ಚರ್ ಆಯ್ತು, ವೇದ ಆಮೇಲೆ ಭಾರತಿ ರಣಗಲ್. ಇವಾಗ A for ಆನಂದ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಜೊತೆ ನನ್ನ ತಂಗಿ ಮಗದ್ದು ಒಂದು ಸ್ಟಾರ್ಟ್ ಮಾಡಿದ್ವಿ, ದಿರಿಯಿಂದ ಒಂದು ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ನು ಇದ್ರಲ್ಲೂ ಬೇರೆ ಬೇರೆ ಹೀರೋಗಳ ಜೊತೆ ಶಿ ಗೋ ಆನ್.